ಏನ್ ಸಿದ್ಧಾರ್ಥ್, ತುಂಬಾ ಬಿಸಿ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. 2-3 ಡೇಸ್ ಇಂದ ಫೋನೇ ಮಾಡಿಲ್ಲ. ಏನ್ ಸಮಾಚಾರ? ಜೀವ, ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಕಣೋ. ನಾವೇನ್ ಆಗ್ಬಾರ್ದು ಅನ್ಕೊಂಡಿದ್ವೋ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಏನು ಪ್ರಾಬ್ಲಮ್? ಏನಾಯ್ತು? ಏನಾಯ್ತು ಸಿದ್ಧಾರ್ಥ್? ಅಲ್ಲ, ಅದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಸಾಲ್ವ್ ಆಗ್ಲಿಲ್ಲ? ಅಯ್ಯೋ, ಅದನ್ನೇ ಹೇಳ್ಬೇಕಂತ ಫೋನ್ ಮಾಡಿದೆ. ಏನಾಯ್ತಂದ್ರೆ, ನೆನ್ನೆ ಒಂದ್ ಹುಡುಗಿ. ಇಷ್ಟೆಲ್ಲ ಆಯ್ತು ಜೀವ, ಏನ್ ಮಾಡ್ಲಿ? ಈಗ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಮತ್ತೆ ರಿಪೋರ್ಟ್ಸ್ ನೆಗೆಟಿವ್ ಬಂದಿರುತ್ತಲ್ವಾ? ಜೀವ, ನೆಗೆಟಿವ್ ಬಂದಿಲ್ಲ, ಪಾಸಿಟಿವ್ ಬಂದಿದೆ. ಸಿದ್ಧಾರ್ಥ್, ಏನ್ ಹೇಳ್ತಾ ಇದೀಯ ನೀನು? ಅಲ್ಲ, ಪಾಸಿಟಿವ್ ಅಂದ್ರೆ ಏನರ್ಥ? ಹಾಗಾದ್ರೆ ನೀನು ಆ ಹುಡುಗಿನ? ಇಲ್ಲ ಜೀವ, ನಿಜವಾಗ್ಲೂ ಇಲ್ಲ ಕಣೋ. ನಾನಾಗ್ ಮಾಡೋದಕ್ ಸಾಧ್ಯನಾ? ಅದೇ ಅರ್ಥ ಆಗ್ತಾ ಇಲ್ಲ ನನ್ಗೆ. ಇದೆಲ್ಲ ಹೆಂಗ್ ಸಾಧ್ಯ? ಸಿದ್ಧಾರ್ಥ್, ನೋಡು, ನೀನು ಗೊತ್ತಿದ್ದು ಮಾಡ್ತಿದ್ಯಾ ಅಂತ ನಾನು ಹೇಳ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ಏನಾದ್ರೂ ಅನಾಹುತ ಆಗೋಯ್ತಾ ಅಂತ. ಅದೇ ನನ್ಗೆ ಇವಾಗ ಡೌಟ್ ಆಗ್ತಾ ಇರೋದು ಜೀವ. ಜೀವ, ಬೇಗ ಹಾಸ್ಪಿಟಲ್ ಬರ್ತೀಯಾ ಪ್ಲೀಸ್? ಹಾ ಹಾ, ಬರ್ತೀನಿ. ಬೇಗ ಅಡ್ರೆಸ್ ಸೆಂಡ್ ಮಾಡು. ನೋಡು, ಆ ಹುಡುಗಿನ ಮತ್ತೆ ನಾನು ಮನೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ ಕಣೋ. ಮತ್ತೆ ಅವಳನ್ನ ನನ್ನ ಕಾರಲ್ಲಿ ಕೂರ್ಸ್ಕೊಂಡು ಹೋಗೋದು ಒಂಥರ ಹಿಂಸೆ ಅನಿಸ್ತಿದೆ. ಸೊ ಪ್ಲೀಸ್, ನೀನೇ ಆ ಹುಡುಗಿನ ಮನೆ ಕರ್ಕೊಂಡ್ ಬಂದ್ಬಿಡು. ನಾನು ಮನೆಗೆ ಹೋಗ್ತೀನಿ. ಸಿದ್ದು, ನಾನು ಬರೋವರೆಗೂ ಆದ್ರೂ ವೇಟ್ ಮಾಡೋ. ಇಲ್ಲ ಜೀವ, ನನ್ಗಿಲ್ಲಿ ಕೂರಕ್ ಆಗ್ತಾ ಇಲ್ಲ. ಬೇಗ ಬಾ ನೀನು. ಆ ಹುಡುಗಿ ಹೆಸರು ಸ್ನೇಹ ಅಂತ. ಇಲ್ಲೇ ವಾರ್ಡಲ್ಲಿ ಇದ್ದಾಳೆ. ಅಡ್ರೆಸ್ ಎಲ್ಲ ಸೆಂಡ್ ಮಾಡಿದೀನಿ. ಕರ್ಕೊಂಡು ಸೀದಾ ಮನೆಗೆ ಬಂದ್ಬಿಡು. ಅಲ್ಲ ಸಿದ್ದು, ಇವಾಗ ನಿಮ್ ಮನೆಗೆ ಯಾಕೆ? ಆ ಹುಡುಗಿ ಅವ್ರ ಮನೆಗೆ ಹೋಗ್ಬೋದಲ್ವಾ? ಪೊಲೀಸ್ ಕೇಸ್ ಆಗಿರೋದ್ರಿಂದ ಅವಳನ್ನ ನಮ್ಮನೇಲೇ ಇಟ್ಕೋಬೇಕು ಕಣೋ. ಸತ್ಯ ಸಾಬೀತಾಗೋವರೆಗೂ ಅವಳನ್ನ ನಮ್ಮನೇಲೇ ಇಟ್ಕೊಬೇಕಾಗಿದೆ. ಎಲ್ಲ ನನ್ನ ಕರ್ಮ. ಪ್ಲೀಸ್, ಇದೊಂದು ಹೆಲ್ಪ್ ಮಾಡು. ನಾನು ಮನೆಗೆ ಹೋಗ್ತಿದ್ದೀನಿ. ಓಕೆ ಸಿದ್ದು, ಆಯ್ತು, ನೀನು ಹೋಗು. ನಾನು ಆ ಹುಡುಗಿನ ಕರ್ಕೊಂಡ್ ಬರ್ತೀನಿ. ಏನಿದು ಜನ್ಯ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಂದು ಕಡೆ ಕೂರ್ತಾ ಇಲ್ಲ ನೀನು. ಏನ್ ಮಾಡ್ಲಿ ಆರ್ಯ ಅವ್ರೆ, ನಿಸರ್ಗ ಬೇರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ. ಮತ್ತೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ರಿಪೋರ್ಟ್ ನೆಗೆಟಿವ್ ಬಂದ್ರೆ ಅಷ್ಟೇ ಸಾಕು. ಅಲ್ಲ ಜನ್ಯ, ಅಷ್ಟು ಮಾತ್ರ ಗೊತ್ತಾಗಲ್ವಾ? ನಮ್ ಸಿದ್ಧಾರ್ಥ ಮೇಲೆ ಡೌಟಾ ನಿನ್ಗೆ? ಅವ್ನು ಎಂತವನು ಅಂತ ನಿನ್ಗೆ ಗೊತ್ತಲ್ವಾ? ಸಿದ್ಧಾರ್ಥ್ ಮೇಲೆ ನಂಗೆ ಯಾವ್ದೇ ರೀತಿ ಡೌಟ್ ಇಲ್ಲ ಆರ್ಯ ಅವ್ರೆ. ಏನ್ ಮಾಡೋದು? ಆ ಹುಡುಗಿ ಈ ತರ ಅಪವಾದ ಹೊರಿಸಿದಾಳೆ ಅಂದ್ರೆ ಅದು ಈ ತರ ಕೇಸುಗಳಲ್ಲಿ ಬೇಗ ಸಾಲ್ವ್ ಆಗೋದಿಲ್ಲ ಅಲ್ವಾ? ಕೋರ್ಟು ಮ್ಯಾಕ್ಸಿಮಮ್ ಹುಡುಗಿ ಕಡೆನೆ ತೀರ್ಪು ಕೊಡುತ್ತೆ ಅಂತ. ಅಷ್ಟು ಡೀಪ್ ಆಗಿ ಯಾಕೆ ಯೋಚನೆ ಮಾಡ್ತೀಯಾ? ನೋಡು, ರಿಲ್ಯಾಕ್ಸ್ ಆಗು. ನೀನು ಈ ತರ ಟೆನ್ಷನ್ ಆದ್ರೆ ನಿಸರ್ಗಕ್ಕೆ ಹೆಂಗ್ ಸಮಾಧಾನ ಮಾಡ್ತೀಯಾ? ನೀನು ಸಿದ್ಧಾರ್ಥ ಬಂದ್ಬಿಡ್ತಾನೆ, ಏನಾಯ್ತು ಅಂತ ಗೊತ್ತಾಗುತ್ತೆ. ಸಿದ್ಧಾರ್ಥೆ ಬಂದ ಅನ್ಸುತ್ತೆ. ಸಿದ್ಧಾರ್ಥ್, ಬಾ ಕೂತ್ಕೋ ಬಾ. ಏನಾಯ್ತು? ರಿಪೋರ್ಟು ಬಂತಾ ಇಲ್ಲ ಲೇಟ್ ಆಗಿ ಬರುತ್ತಂತ? ಸಿದ್ಧಾರ್ಥ್, ಕುತ್ಕೋ ಬಾರಪ್ಪ, ನೀರ್ ಕೊಡ್ತೀನಿ ಬಾ. ಸಿದ್ದು, ಯಾಕೆ ಸುಮ್ಮನೆ ಕೂತ್ಕೊಂಡೆ? ಹೇಳು, ಏನಾಯ್ತು ಅಂತ. ಅಲ್ಲ, ನಿನ್ ಜೊತೆ ಆ ಹುಡ್ಗಿ ಯಾಕೆ ಬರ್ಲಿಲ್ಲ? ಓ ಸಿದ್ಧಾರ್ಥ್ ಸರ್ ಬಂದ್ಬಿಟ್ರಾ? ಅನ್ಕೊಂಡೆ ನೀವೊಬ್ರೇ ಬರ್ತೀರಾ ಅಂತ. ನಾನು ಅನ್ಕೊಂಡಿದ್ದೆ ಕರೆಕ್ಟ್ ಆಯ್ತು. ಸಿದ್ಧಾರ್ಥ್, ನೀರ್ ಕುಡಿ, ಆಮೇಲೆ ಮಾತಾಡೋಣ ಅಂತೆ. ಸಿದ್ದು, ಯಾಕೇನು ಮಾತಾಡ್ತಾ ಇಲ್ಲ? ಹೇಳು ಸಿದ್ದು, ಏನಾಯ್ತು? ಅಲ್ಲ, ಆ ಹುಡ್ಗಿ ಎಲ್ಲಿ? ಒಬ್ಬನೇ ಬಂದಿದ್ಯಾ? ಮತ್ತೆ ಏನಾಯ್ತು? ಸಿದ್ಧಾರ್ಥ್ ಸರ್, ನೀವೇನು ಮಾತಾಡಿಲ್ಲ ಅಂದ್ರೆ ನಾವೇನ್ ತಿಳ್ಕೊಬೇಕು? ಆ ಹುಡುಗಿ ನಿಮ್ ಜೊತೆ ಬಂದಿಲ್ಲ ಅಂದ್ರೆ ರಿಪೋರ್ಟ್ ನೆಗೆಟಿವ್ ಬಂದಿದೆ ಅಲ್ವಾ? ಅದೇನ್ ಪಾಸಿಟಿವ್ ಬರೋದಕ್ ಸಾಧ್ಯ? ನನಗೆ ಗೊತ್ತಿತ್ತು ನೀವು ಆತರ ಕೆಲಸ ಎಲ್ಲ ಮಾಡೋದಿಲ್ಲ ಅಂತ. ಹೇಳು ಸಿದ್ದು, ಎಷ್ಟೊತ್ತಿಂದ ಕೇಳ್ತಾ ಇದ್ದೀನಿ. ಸಿದ್ಧಾರ್ಥ್, ಏನಾಯ್ತಪ್ಪ? ಎಲ್ಲ ಸರ್ವೈತಲ್ವಾ? ಏನು ತೊಂದರೆ ಇಲ್ಲ ಅಲ್ವಾ? ಜೀವ, ಬನ್ನಿ ಕುತ್ಕೊಳ್ಳಿ. ಇದೇನ್ ಇವತ್ತು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ವಿಶೇಷನಾ? ಅದಕ್ಕೆ ಅದಕ್ಕೆ ಜೀವನ ನಾನೇ ಬರಕ್ ಹೇಳಿದ್ದು. ಜೀವ, ಆ ಹುಡ್ಗಿನ ಗೆಸ್ಟ್ ರೂಮ್ ಅಲ್ಲಿ ಇರೋದು ಹೇಳು. ಏನು ಸಿದ್ಧಾರ್ಥ್, ಆ ಹುಡುಗಿ ಬಂದಿದ್ದಾಳ? ಅಲ್ಲ, ಮತ್ತೆ ಏನಾಯ್ತು? ರಿಪೋರ್ಟ್ ನೆಗೆಟಿವ್ ಬಂದಿರುತ್ತೆ ಅಲ್ವಾ? ಸಿದ್ಧಾರ್ಥ್ ಸರ್, ನೀವೇನು ಮಾತಾಡಿಲ್ಲ ಅಂದ್ರೆ ನಾವೆಲ್ಲ ಏನ್ ಅರ್ಥ ಮಾಡ್ಕೋಬೇಕು? ನೋಡಿ, ಸುಮ್ನೆ ಟೆನ್ಷನ್ ಕೊಡಬೇಡಿ. ಏನಾಯ್ತು ಅಂತ ಹೇಳಿ. ಅವಳು ಮತ್ತೆ ಏನಕ್ಕೆ ಬಂದ ನಮ್ಮ ಮನೆಗೆ? ನಿಸರ್ಗ, ಸಮಾಧಾನ ಮಾಡ್ಕೊ. ನೀನ್ ಯಾಕೆ ಇಷ್ಟು ಇದ್ ಮಾಡ್ಕೋತಾ ಇದ್ಯಾ? ಕುತ್ಕೋ. ನೋಡಿ ಅಕ್ಕ, ಬಂದಾಗಿಂದ ಭಾವ ಕೇಳ್ತಾ ಇದಾರೆ, ನೀವು ಕೇಳ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ. ಏನಾದ್ರೂ ಉತ್ತರ ಹೇಳ್ತಾ ಇದ್ದೀರಾ? ಹೇಗ್ ಕೂತಿದ್ದಾರೆ? ಸಿದ್ಧಾರ್ಥ್ನ ದಯವಿಟ್ಟು ಯಾರು ಬೈಬೇಡಿ. ಅವನು ಏನ್ ಮಾಡ್ತಾನೆ? ಆದ್ರೆ ರಿಪೋರ್ಟು ಪಾಸಿಟಿವ್ ಬಂದಿದೆ. ಏನು ಜೀವನ, ಏನ್ ಹೇಳ್ತಿದ್ದೀರಾ? ರಿಪೋರ್ಟ್ ಪಾಸಿಟಿವಾ? ಏನು ಪಾಸಿಟಿವಾ? ಸಿದ್ಧಾರ್ಥ್, ಏನು ಏನಿದಿಲ್ಲ? ಸಿದ್ಧಾರ್ಥ್ ಸರ್, ಮಾತಾಡಿ. ಏನಿದೆಲ್ಲ ಪಾಸಿಟಿವ್ ಅಂದ್ರೆ ಏನದ್ರ ಅರ್ಥ? ಅಂದ್ರೆ ಅವಳ ಹೊಟ್ಟೆಲಿರೋ ಮಗು ನಿಮ್ದೇನಾ? ನಿಸರ್ಗ, ನಿನ್ಗೆ ಅನ್ನಿಸ್ತಿದ್ಯಾ ಅವಳು ಹೊಟ್ಟೆ ನನ್ನ ಮಗು ಇದೆ ಅಂತ? ಏನ್ ಮಾಡ್ಲಿ ಹೇಳು? ಎಲ್ಲ ರಿಪೋರ್ಟ್ಸು ಅದೇ ತರ ಬಂದಿದೆ, ಪಾಸಿಟಿವೇ ಬಂದಿದೆ. ದೇವರಾಣೆಗೂ ಹೇಳ್ತೀನಿ ನಿಸರ್ಗ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣೆ. ಯಾಕೆ ಈ ತರ ಆಗ್ತಿದೆ? ಇದರಿಂದ ಯಾರಿದ್ದಾರೆ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ನೋಡು ನಿಸರ್ಗ, ದಯವಿಟ್ಟು ಆಳ್ಬೇಡ. ನೀನ್ ಯಾವ್ದೇ ರೀತಿ ಸ್ಟ್ರೆಸ್ ತಗೋಬೇಡ.
ಇದೆಲ್ಲ ಸುಳ್ಳು. ಇದನ್ನ ಸಾಬೀತ್ ಮಾಡ್ತೀನಿ. ಇನ್ನೊಂದು ವಾರ ಅಷ್ಟೇ. ಇದು ಏನಾಗಿದೆ ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಆ ಭರವಸೆ ನನಗಿದೆ. ನಿಮ್ ಮೇಲೆ ನಿಮ್ಗಿಂತ ಹೆಚ್ಚಿನ ನಂಬಿಕೆ ನನಗೆ ಇತ್ತು ಸಿದ್ಧಾರ್ಥ್ ಸರ್. ಆದ್ರೆ ಈ ತರ ರಿಪೋರ್ಟ್ಸ್ ಪಾಸಿಟಿವ್ ಬಂದ್ಬಿಟ್ರೆ ಹೆಂಗೆ? ಏನಂತ ಸಾಬೀತ್ ಮಾಡ್ತೀರಾ? ಹೆಂಗ್ ಸಾಬೀತ್ ಮಾಡ್ತೀರಾ? ನನಗಂತೂ ತಲೆ ತಿರುಗ್ತಿದೆ, ನಿಂತ್ಕೊಳಕ್ ಆಗ್ತಿಲ್ಲ. ದೇವ್ರೆ, ಏನಿದು ನಮ್ ಜೀವನದಲ್ಲಿ ಈ ತರ ಆಟ ಆಡ್ತಿದ್ಯಾ? ನಿಸರ್ಗ, ಅಯ್ಯೋ ಏನಾಯ್ತು? ನಿಸರ್ಗ, ಏನಾಯ್ತು ನಿನ್ಗೆ? ಸಿದ್ಧಾರ್ಥ್, ನಿಸರ್ಗನ್ ಕರ್ಕೊಂಡು ರೂಮ್ ಹೋಗು, ಆಮೇಲೆ ಮಾತಾಡೋಣ. ಏನಿದೆಲ್ಲ ಜೀವ ಅವ್ರೆ, ಏನಾಗೋಯ್ತು? ಪಾಪ ನಮ್ ಸಿದ್ಧಾರ್ಥ ಅಂತ ಹುಡುಗ ಅಲ್ಲ. ಅದಕ್ಕೆ ನೀವೇನ್ ಯೋಚನೆ ಮಾಡ್ಬೇಡಿ. ಇದರಿಂದ ಯಾರಿದ್ದಾರೆ ಅಂತ ನಾವು ಆದಷ್ಟು ಬೇಗ ಕಂಡುಹಿಡಿತೀವಿ. ಆ ಹುಡುಗಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಪೊಲೀಸ್ ಕೇಸ್ ಆಗಿರೋದ್ರಿಂದ ನಾವು ಆ ಹುಡುಗಿಗೆ ಬೈಯೋದು, ಮನೆಯಿಂದ ಆಚೆ ಕಳ್ಸೋದು ಅವೆಲ್ಲ ಮಾಡಬಾರ್ದು. ಇಲ್ಲಪ್ಪ, ನಾವ್ ಆತರ ಏನ್ ಮಾಡೋದಿಲ್ಲ. ನಮ್ ಕಷ್ಟನೇ ನಮ್ಗೆ ಇಷ್ಟ ಆಗಿದೆ. ಇನ್ನು ಆ ಹುಡುಗಿನ ಹೊಡೆದು ಬಡ್ದು ನಾವೇನ್ ಮಾಡೋಣ? ಆಯ್ತು, ಅದೇನಾಗುತ್ತೋ ಆಗ್ಲಿ. ದಯವಿಟ್ಟು ಜೀವ ನೋಡು, ಇದು ಯಾರು ಮಾಡ್ತಾರೋ ಕುತಂತ್ರ ಅಂತ ದಯವಿಟ್ಟು ಬೇಗ ತಿಳ್ಕೊ. ಯೋಚನೆ ಮಾಡ್ಬೇಡಿ, ಅದಕ್ಕೆ ಎಲ್ಲ ಸರೋಗುತ್ತೆ. ಸಿದ್ಧಾರ್ಥ್ ಮೇಲೆ ನೀವು ಮನೆಯವರಾಗಿ ನಂಬಿಕೆ ಇಟ್ಕೊಳ್ಳಿ, ಅಷ್ಟೇ ಸಾಕು. ಏನ್ ಜೀವ ಇದೆಲ್ಲ ಅಲ್ಲ. ಅಷ್ಟು ಒಳ್ಳೆ ಹುಡುಗ ನಮ್ ಸಿದ್ಧಾರ್ಥ್. ಅವನ ಮೇಲೆ ಯಾರು ಈ ತರ ಕತ್ತಿ ಮಾಸಿಯವರು? ಯಾರು ಇರ್ತಾರೆ ಶತ್ರು? ಸಿದ್ಧಾರ್ಥ್, ಡೋಂಟ್ ವರಿ. ನಾನು ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ನನಗಿರೋ ಪವರ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ನೀನ್ ರಿಲ್ಯಾಕ್ಸ್ ಆಗಿರೋ. ಮತ್ತೆ ಸಿಸ್ಟರ್ನ ಚೆನ್ನಾಗಿ ನೋಡ್ಕೋ. ಇನ್ನೂ ಒಂದು ವಿಚಾರ ಏನಂದ್ರೆ, ನಿನ್ಗೆ ಪಾಸಿಟಿವ್ ಬಂದಿರೋ ರಿಪೋರ್ಟ್ ಲ್ಯಾಬ್ ಇಂದ ತಾನೇ ಬಂದಿರುತ್ತೆ. ಸೊ ನಾವ್ ಅಲ್ಲಿ ವಿಚಾರಿಸೋಣ. ಅಲ್ಲೇನಾದ್ರೂ ಗೋಲ್ಮಾಲ್ ಆಗಿದ್ರೆ ಅಲ್ವಾ? ಬಾಯ್ ಬಿಟ್ಟು ಮಾತಾಡು ಸಿದ್ಧಾರ್ಥ್. ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ಇಷ್ಟೆಲ್ಲ ಕೇಳ್ತಾ ಇದೀವಿ, ಏನಾದ್ರೂ ಉತ್ತರ ಹೇಳ್ತಾ ಇದೀಯ ನೀನು? ಸಿದ್ದು, ಮಾತಾಡೋ. ಅಣ್ಣ, ಏನ್ ಮಾತಾಡ್ಲಿ? ನನ್ ಜೀವನನೇ ಮುಗಿದೋಯ್ತು. ನಾನ್ ಈ ತರ ಇನ್ನೊಂದು ಹೆಣ್ಣನ್ನ ಮುಟ್ತೀನಿ ಅಂತ ನಿನ್ಗೇನಾದ್ರು ಅನ್ನಿಸ್ತಿದ್ಯಾ? ನನಗಂತೂ ನಂಬಿಕೆ ಇಲ್ಲ ಅಣ್ಣ. ನನಗ್ ಪ್ರಜ್ಞೆ ಇಲ್ದಿದ್ರು ಕೂಡ ನಾನು ಇನ್ನೊಂದು ಹೆಣ್ಣನ್ನ ಮುಟ್ಟಿ ಪಾಪಕ್ಕೆ ಹೋಗೋನಲ್ಲ. ಇದ್ರಲ್ಲಿ ಏನೋ ಆಗಿದೆ. ಈ ಸತ್ಯನ ಹೊರಗಡೆ ಬಯಲು ಎಳಿಲೇಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಜೀವ, ನನ್ ಕೈಲಿ ಏನೋ ಮಾಡೋದಕ್ಕಾಗೋದಿಲ್ಲ. ನಿನ್ ಸಪೋರ್ಟ್ ಇಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ ಕಣೋ. ಡೋಂಟ್ ವರಿ ಸಿದ್ಧಾರ್ಥ್, ಯೋಚನೆ ಮಾಡ್ಬೇಡ. ನೀನು ಆರಾಮಾಗಿರು. ನೀನ್ ಆರೋಗ್ಯದ ಕಡೆ ಗಮನ ಕೊಡು. ನಾನು ಇನ್ನ ಬರ್ತೀನಿ. ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಓಕೆ? ಏನ್ರಿ ಇದು? ನಂದು ಗೋಕುಲ ತರ ಇತ್ತು ನಮ್ಮನೆ. ಎಷ್ಟು ಖುಷಿ ಖುಷಿಯಾಗಿದ್ವಿ. ಏನಾಗೋಯ್ತು? ಛೆ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಜನ್ಯ, ಯೋಚನೆ ಮಾಡ್ಬೇಡ. ಎಲ್ಲ ಸರೋಗುತ್ತೆ. ನೀನ್ ಟೆನ್ಷನ್ ತಗೋಬೇಡ, ಸರಿನಾ? ಅಮ್ಮ ಬರೋ ಅಷ್ಟೊತ್ತಿಗೆ ಇದೆಲ್ಲ ಸರೋದ್ರೆ ಅಷ್ಟೇ ಸಾಕು. ನಾನು ಪ್ರಯತ್ನ ಪಡ್ತೀನಿ. ನಾನು ಗೊತ್ತಿರೋರ್ನ ವಿಚಾರಿಸ್ತೀನಿ, ಯಾಕೆ ಈ ತರ ಏನು ಅಂತ. ಅದ್ಯಾವ್ದೋ ಹಾಸ್ಪಿಟಲ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ವಿಚಾರಿಸ್ತೀನಿ. ನಿಸರ್ಗ, ಐ ಆಮ್ ರಿಯಲಿ ಸಾರಿ ಕಣೆ. ರಿಯಲಿ ಸಾರಿ ಬಂಗಾರಿ. ಈ ತರ ಟೆನ್ಷನ್ ನಿನಗೆ ಪ್ರೆಗ್ನೆನ್ಸಿಲ್ ಕೊಡ್ಬಾರ್ದಾಗಿತ್ತು. ಛೆ, ಏನ್ ಮಾಡ್ಲಿ? ನಿನ್ನ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ಕೋತೀನೋ ಅಷ್ಟೇ ಕಷ್ಟಗಳು ನನಗ್ ಬರ್ತಿದೆ. ದೇವ್ರೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಸರ್ಗ, ನೀನೊಬ್ಳು ನನ್ನ ನಂಬು ಸಾಕು. ಯಾರು ನಂಬುದ್ ಬೇಡ. ನೀನೊಬ್ಳು ನನ್ನ ನಂಬು. ಹಲೋ. ಸಿದ್ಧಾರ್ಥ್ ಅವರೇ, ನಾನು ಸ್ನೇಹ. ಹಾಸ್ಪಿಟಲ್ ಅಲ್ಲಿ ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟಿದ್ರಲ್ಲ, ಎಲ್ಲಿಟ್ಟಿದ್ದೀರಾ? ತಂದ್ಕೊಟ್ರೆ ನಾನು ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ಬೇಕು. ಈ ಈ ಇಡಿಯಟ್. ಛೆ, ನಿನ್ಗೆ ಎಷ್ಟು ಊಟ್ರು ಮಾನ ಮರ್ಯಾದೆ ಇಲ್ವೇನೆ? ಆ ಟ್ಯಾಬ್ಲೆಟ್ಸ್ ಎಲ್ಲ ಕಾರಲ್ಲೇ ಬಿದ್ದಿದೆ. ಹೋಗ್ ತಗೊಂಡೋಗ್ ಸಾಯಿ. ಯಾಕೆ ಸಿದ್ಧಾರ್ಥ್ ಅವರೇ ಕೋಪ ಮಾಡ್ಕೋತೀರಾ? ಅಲ್ಲ, ನಾನ್ ಹೇಳ್ದಂಗೆ ನನ್ನ ಹೊಟ್ಟೆಲಿರೋ ಮಗು ನಿಮ್ಗೆ ಅಂತ ಸಾಬೀತಾಯ್ತಲ್ಲ, ಈಗ್ಲಾದ್ರೂ ಕೂಲ್ ಆಗ್ಬೋದಲ್ವಾ? ಈ ರಾಕ್ಷಸಿ, ಮನೆ ಹಾಳಿ. ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ನನ್ ಮನೆ ಹಾಳು ಮಾಡೋದಕ್ಕೆ. ಗಂಡ ಹೆಂಡತಿ ಮಧ್ಯೆ ಬಂದು ಈ ತರ ಹಿಂಸೆ ಕೊಡ್ತಿದ್ಯಲ್ಲ. ಉದ್ಧಾರ ಆಗ್ತೀಯಾ ನೀನು? ನಾಶ ಆಗೋಗ್ತೀಯಾ? ಸರಿ ಸರಿ ಆಯ್ತು, ನಿಮ್ ಕತೆ ಎಲ್ಲ ಕೇಳೋದಕ್ಕೆ ಟೈಮ್ ಇಲ್ಲ. ಏನು, ಟ್ಯಾಬ್ಲೆಟ್ಸ್ ಈಗ ಕಾರಲ್ಲಿದೆ ಅಷ್ಟೇ ತಾನೆ? ಮತ್ತೆ ಕಾರ್ ಕೀಸ್ ಕೊಡಿ. ನೋಡು, ಸುಮ್ನೆ ಇರಿಟೇಟ್ ಮಾಡ್ಬೇಡ. ಕಾರ್ ಕೀಸು ನನ್ನ ಹತ್ರನೇ ಇದೆ. ಬಂದು ತಗೊಂಡೋಗ್ ಸಾಯಿ. ಸಿದ್ಧಾರ್ಥ್ ಸರ್, ನಿಸರ್ಗ, ನಿಸರ್ಗ ಆರಾಮಾಗಿದ್ಯಾ ತಾನೆ? ಏನ್ ಟೆನ್ಷನ್ ಮಾಡ್ಕೋಬೇಡ ನೀನು. ಸಿದ್ಧಾರ್ಥ್ ಸರ್, ಯಾರು ನಂಬ್ಲಿ ಬಿಡ್ಲಿ, ನಾನ್ ಮಾತ್ರ ನಿಮ್ಮನ್ನ ನಂಬ್ತೀನಿ. ನಿಮ್ಮ ಮಗು ಅವಳ ಹೊಟ್ಟೆಲ್ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಹೇಗಾದ್ರೂ ಮಾಡಿ ನೀವೇ ಪ್ರೂವ್ ಮಾಡ್ಬೇಕು. ಆದಷ್ಟು ಬೇಗ ಕಂಡುಹಿಡಿಯಿರಿ ಸಿದ್ಧಾರ್ಥ್ ಸರ್. ಸದ್ಯ ಇಷ್ಟು ಮಾತ್ರ ನನ್ನ ಮೇಲೆ ಭರವಸೆ ಇಟ್ಟಿದೆಯಲ್ಲ, ಅಷ್ಟೇ ಸಾಕು ನಿಸರ್ಗ. ನನಗೆ 100 ಆನೆ ಬಲ ಬಂದಂಗಾಯ್ತು. ದಯವಿಟ್ಟು ನೀನ್ ಮಾತ್ರ ಬೇಜಾರ್ ಮಾಡ್ಕೋಬೇಡ. ಇದಕ್ಕೆಲ್ಲ ಯಾರ್ ಕಾರಣ ಅಂತ ಆದಷ್ಟು ಬೇಗ ಕಂಡುಹಿಡಿತೀನಿ. ಸಿದ್ಧಾರ್ಥ್ ಅವರೇ, ಏಯ್, ಇಲ್ಲವರೆಗೂ ಏನಕ್ಕೆ ಬಂದೆ ನೀನು? ಅರೆ ಇದೊಳ್ಳೆ ಕರ್ಮ ಆಯ್ತಲ್ಲ, ನೀವೇ ತಾನೇ ಬಾ ಅಂತ ಕರೆದಿದ್ದು. ನೋಡು, ಆ ಟೇಬಲ್ ಮೇಲೆ ಇದೆ, ತಗೊಂಡೋಗ್ ಸಾಯಿ. ನೋಡಿ ಸಿದ್ಧಾರ್ಥ್ ಅವರೇ, ಸುಮ್ನೆ ಸಾಯಿ ಅನ್ಬೇಡಿ. ನಾನ್ ಸುಮ್ನೆ ಇರೋದಿಲ್ಲ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಹೇಳಿರೋದು ನೆನಪಿದೆ ತಾನೆ? ನನ್ನ ಮೇಲೆ ಕೈ ಮಾಡೋದು, ಬೈಯೋದು ಎಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ಹೌದು, ಅದರಿಂದ ಬಚಾವಾಗಿದ್ಯಾ ಅಷ್ಟೇ. ಏನಾದ್ರೂ ನನ್ ಕೈಗೆ ಸಿಗ್ಬೇಕಿತ್ತು ಕಣೆ, ನಿನಗ್ ಮಾಡ್ತಿದ್ದೆ. ಸರಿ ಬಿಡಿ ಆಯ್ತು. ಇನ್ನೇನು, ನಮ್ಮ ಮಗು ಬಗ್ಗೆ ನಾವಿಬ್ರೆ ಅಲ್ವಾ ಕಾಳಜಿ ವಹಿಸ್ಬೇಕಾಗಿರೋದು. ನೋಡು, ಇನ್ನೊಂದ್ಸಲ ಆ ಮಗು ನನ್ನ ಮಗು ಅಂತಿದ್ಯಾ ಅಂದ್ರೆ ಸುಮ್ನಿರಲ್ಲ. ಸೈಂಟಿಫಿಕಲಿ ಸಾಬೀತೆ ಆಗಿದೆ ಅಂತೆ. ನೀವು ಒಪ್ಕೊಂಡ್ರು ಬಿಟ್ರು ಏನಂತೆ, ಈ ಮಗು ನಿಮ್ದೆ. ನನ್ನ ಹೊಟ್ಟೆಲಿರೋ ಮಗು ನಿಮ್ದೇನೆ. ನೋಡು, ಸುಮ್ನೆ ನನ್ನ ಹತ್ರ ಓಡಿಸ್ಕೋಬೇಡ. ಕೀ ತಗೊಂಡು ರೈಟ್ ಹೇಳ್ತಾ ಇರೋ ಇಲ್ಲಿಂದ ಹೋಗೆ. ಸಿದ್ಧಾರ್ಥ್ ಸರ್, ನೀವು ಅವ್ರಿಗೆ ಫೋನ್ ಮಾಡಿ ಕರೆದಿದ್ರಾ? ಇಲ್ಲ ನಿಸರ್ಗ, ಅವಳದೇನೋ ಟ್ಯಾಬ್ಲೆಟ್ಸ್ ಏನೋ ಈ ಕಾರಲ್ಲಿ ಇತ್ತು, ಅದನ್ನೇ ತಗೊಂಡು ಹೋಗೋದಕ್ಕೆ ಬಂದಿದ್ದಾಳೆ.
ಅಂದ್ರೆ ಅವಳು ಚೆಕಪ್ ಮಾಡಿಸಿ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲ ನೀವೇ ಕೊಡಿಸ್ತಿದ್ದೀರಾ? ಎಲ್ಲ ನನ್ನ ಕರ್ಮ ನಿಸರ್ಗ. ಏನ್ ಮಾಡ್ಲಿ ಹೇಳು, ಇದೆಲ್ಲ ಮಾಡ್ಲೇಬೇಕಾಗಿದೆ. ಇದು ಇನ್ನೂ ಒಂದು ವಿಚಾರ, ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ದಾಳೆ ಇವಳು. ವಾಟ್? ರೇಪ್ ಕೇಸಾ? ಏನಿದು ಸಿದ್ಧಾರ್ಥ್ ಸರ್? ನೋಡು ನಿಸರ್ಗ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇವಳಿಂದ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಇವಳ ಹತ್ರ ಸ್ವಲ್ಪ ಆರಾಮಾಗಿ ಮಾತಾಡ್ಕೊಂಡು ಇವಳು ಬಾಯ್ ಬಿಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸಿದ್ಧಾರ್ಥ್ ಸರ್, ಏನೇ ಆದ್ರೂ ಆ ಹುಡುಗಿಗೆ ಇಷ್ಟು ಸಲಿಗೆ ಕೊಡೋದು ಒಳ್ಳೇದಲ್ಲ. ನಾನು ಎಲ್ಲಿ ಸಲಿಗೆ ಕೊಡ್ತಿದ್ದೀನಿ ನಿಸರ್ಗ? ಅಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಮಾತಾಡ್ಕೊಂಡು ಇವಳಿಂದ ಯಾರಿದ್ದಾರೆ ಅಂತ ತಿಳ್ಕೊಬಹುದು ಅಂತ ಅಷ್ಟೇ. ನನಗ್ಯಾಕೋ ತುಂಬಾನೇ ಭಯ ಆಗ್ತಿದೆ ಸಿದ್ಧಾರ್ಥ್ ಸರ್. ಅವಳನ್ನ ಮಾತಾಡ್ಸೋ ಬರದಲ್ಲಿ ನನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗಿ ಅವಳ ಮೇಲೆ. ನಿಸರ್ಗ, ಏನ್ ನೀನು ನನ್ನ ಮೇಲೆ ಈ ತರ ಯೋಚನೆ ಮಾಡ್ತಿದ್ಯಾ ನೀನು? ಛ, ನಾನ್ ನಿನ್ನ ಬಿಟ್ಟು ಬೇರೆಯವ್ರನ್ನ ಹೇಗೆ ಇಷ್ಟಪಡೋದಕ್ಕಾಗುತ್ತೆ ನಿಸರ್ಗ? ಅದು ಅದು ಹಂಗಲ್ಲ ಸರ್. ಮತ್ತೆ ನಿಧಾನವಾಗಿ ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ. ನೋನು ನೋಡು, ಯಾವತ್ತಿದ್ರು ನೀನೇ ನನ್ ಬಂಗಾರಿ, ನೀನೇ ನನ್ ದೇವತೆ. ನಿನ್ನ ಬಿಟ್ಟು ಬೇರೆ ಹುಡುಗಿನ ಕಣ್ಣೆತ್ತಿ ಸಹ ನೋಡಲ್ಲ ಕಣೆ ನಾನು. ಅಷ್ಟು ಮಾತ್ರ ಭರವಸೆ ಇಡು ನನ್ ಮೇಲೆ. ಸರಿ ಆಯ್ತು, ಇರು. ಹೋಗಿ ಆ ಟ್ಯಾಬ್ಲೆಟ್ಸ್ ಏನೋ ತಗೊಂಡ್ಲು ಇಲ್ವಾ ನೋಡ್ಕೊಂಡು ಬರ್ತೀನಿ. ಸಿದ್ಧಾರ್ಥ್ ಸರ್, ಅವಳನ್ನ ನಿಧಾನವಾಗಿ ಮಾತಾಡ್ಸ್ಕೊಂಡು ಸತ್ಯ ಕಂಡಿಡಿಯೋ ಬರದಲ್ಲಿ ನನ್ನ ಬಗ್ಗೆ ಕಾಳಜಿ ಕಡಿಮೆ ಮಾಡ್ತೀರಾ ಅನ್ನೋ ಭಯ ನನಗೆ. ನೋಡು, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದಾಗಿದ್ರೆ ನನ್ ಕಾರ್ ಕೀ ಕೊಡು. ಕಾರ್ ಕೀ ಜನಿ ಅಕ್ಕನ ಕೈ ಕೊಟ್ಟಿದ್ದೀನಿ ಸರ್. ಯು ರಾಸ್ಕಲ್ ಇಡಿಯಟ್, ಯಾರೇ ನೀನು ನಮ್ಮತ್ಗೆನ ಅಕ್ಕ ಅಂತ ಕರೆಯೋದಕ್ಕೆ? ಓಹೋ, ಆಯ್ತು, ಹೋಗಿ ಬಾರೆ ಅಂತ ಕರೆದ್ರೆ ಓಕೆನಾ? ಮುಖ ಮೂತಿ ಕಿತ್ತೋದಂಗ್ ಹೊಡೆದು ಬಿಡ್ತೀನಿ. ನೋಡು, ಜಾಸ್ತಿ ಓವರ್ ಆಗಿ ಆಡ್ಬೇಡ. ಏನ್ ಸರ್ ನಿಮ್ ಪ್ರಾಬ್ಲಮ್? ನಿಮ್ಮನ್ ಸರ್ ಅಂತ ಕರಿಬಾರ್ದು ಅಂತೀರಾ, ಅವ್ರನ್ನ ಅಕ್ಕ ಅಂತ ಕರಿಬೇಡ ಅಂತೀರಾ. ಮತ್ತೆ ನನ್ನ ಹೊಟ್ಟೆಲಿ ನಿಮ್ ಮಗು ಬೆಳಿತಿದೆ ಅಲ್ವಾ, ಅದಕ್ಕೇನ್ ಹೇಳ್ತೀರಾ? ಥು, ನಿನ್ನಂತ ಚೀಪೆಸ್ಟ್ ಹೆಂಗಸ್ ಜೊತೆ ಮಾತಾಡೋದಕ್ಕೆ ಬಂದಲ್ಲ. ನನಗ್ ಬುದ್ಧಿ ಇಲ್ಲ. ನೋಡು, ಇನ್ಸ್ಪೆಕ್ಟರ್ ಹೇಳಿದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನಿನ್ನ ಇಲ್ಲಿ ಇರೋದಕ್ಕೆ ಬಿಟ್ಟಿದ್ದೀನಿ. ಆದಷ್ಟು ಬೇಗ ನಿನ್ನ ಎತ್ತಂಗಡಿ ಮಾಡಿಲ್ಲ ಅಂದ್ರೆ ಕೇಳು, ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನಾನು ನೆಟ್ಟಕ್ಕೆ ತಗೊಂಡ್ ಸಾಯಿ. ಮತ್ತೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ನನ್ ಕುತ್ತಿಗೆ ತರಬೇಡ. ಇಲ್ಲ ಸಿದ್ಧಾರ್ಥ್, ಎಲ್ಲ ಕರೆಕ್ಟ್ ಆಗಿ ತಗೋತೀನಿ. ನಿಮ್ ಈ ಕಾಳಜಿಗೆ ತುಂಬಾ ಥ್ಯಾಂಕ್ಸ್. ಹೆಂಗಪ್ಪ ನಿಭಾಯಿಸೋದು? ಇವನ್ ನೋಡಿದ್ರೆ ಹಿಂಗ ಆಡ್ತಾನೆ, ನಮ್ಮ ಅಣ್ಣ ನೋಡಿದ್ರೆ ಅವ್ರ ಮನೇಲೆ ಇರು ಅಂತಾನೆ. ಛೆ, ಇವನು ನನ್ನ ಎಲ್ಲಿ ನಂಬ್ತಾನೆ? ಎಷ್ಟೇ ನಾಟಕ ಮಾಡಿದ್ರು ಸಾಕಾಗ್ತಾ ಇಲ್ವೇ? ಇಷ್ಟು ಕೋಪ ಮಾಡ್ಕೊತಾವನೆ. ಇವನು ನನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸಿದ್ಧಾರ್ಥ್, ನಿನ್ನ ಹೆಂಗ್ ಬುಟ್ಟಿಗೆ ಹಾಕೋಬೇಕು ಅಂತ ಚೆನ್ನಾಗ್ ಗೊತ್ತು ನನಗೆ. ಏನಾದ್ರೂ ಮಾಡಿ ಈ ಮನೆಗೆ ಒಡ್ತಿ ನಾನೇ ಆಗೋದು. ನನಗೆ ಇದೇನು ಅಂತ ಕಷ್ಟ ಆಗೋದಿಲ್ಲ. ಛೆ, ಈ ವಿಕಾಸ್ ಬೇರೆ ಈಗಲೇ ಫೋನ್ ಮಾಡ್ಬೇಕಾ? ಇವನ್ದೊಂದು ಗೋಳು. ಮೊದಲು ಇವನ್ನ ತೊಲಗಿಸ್ಕೊಬೇಕು. ಹಲೋ, ಹೇಳು ವಿಕಾಸ್. ಸ್ನೇಹ, ಎಲ್ಲಿದ್ಯಾ ನೀನು? ಅಲ್ಲ, ಏನಾಗ್ಬಿಟ್ಟೆ? 3 ದಿವಸದಿಂದ ಕಾಣಿಸ್ತಾ ಇಲ್ಲ. ನಿನ್ನ ಮೀಟ್ ಮಾಡ್ಬೇಕು ಕಣೆ. ವಿಕಾಸ್, ನಾನು ನಿನ್ಗೆ ಹೇಳಿದ್ನಲ್ಲ, ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ತುಂಬಾ ದೂರ ಇದ್ದೀನಿ ಕಣೋ, ಈಗ ಸಿಗೋದಕ್ಕಾಗೋದಿಲ್ಲ. ಸಾರಿ. ಏನು, ನಿಮ್ ಅತ್ತೆ ಮನೆಗ? ನಿನ್ಗೆ ಯಾರಿದ್ದಾರೆ ಅತ್ತೆ ಅಂತ? ನಿನ್ಗೆ ಯಾರು ಇಲ್ಲ ಅಲ್ವಾ? ನಿಮ್ ಅಣ್ಣ ಬಿಟ್ರೆ ನಿನ್ ಜೊತೆಗೆ ಇನ್ಯಾರು ಇರ್ತಾರೆ? ವಿಕಾಸ್, ಅವ್ರು ನಮ್ ದೂರದ ನೆಂಟ್ರು. ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ, ಹಾಗಾಗಿ ಬಂದಿದ್ದೀನಿ. ನನ್ ಮತ್ತೆ ನಿನಗೆ ಸಿಗೋದು ಹತ್ತತ್ತ ಒಂದ್ 15 ದಿವಸದ ಮೇಲೆ ಆಗ್ಬೋದು ಕಣೋ. ಪ್ಲೀಸ್ ಚಿನ್ನ, ಅಡ್ಜಸ್ಟ್ ಮಾಡ್ಕೋ. ಸ್ನೇಹ, ಏನ್ ನೀನು? ಅಲ್ಲ, ಇಷ್ಟು ದಿವಸ ಒಂಥರ ಇದ್ದೆ, ಈಗ ಇದಕ್ಕಿದ್ದಂಗೆ ಯಾರು ನೆಂಟ್ರು ಅಂತ ಹೋಗಿದ್ಯಾ? ನಿಮ್ಗೆ ಯಾರಿದ್ದಾರೆ ನೆಂಟ್ರು? ಏನ್ ವಿಕಾಸ್ ನೀನು, ನಮ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂದ್ರೆ ನೆಂಟ್ರು ಇರಬಾರ್ದು ಅಂತನಾ? ಅದು ಆಗಲ್ಲ ಸ್ನೇಹ. ಮತ್ತಿನ್ನೇನು? ನಿನ್ನ ನೋಡ್ಬೇಕು ಅನ್ನಿಸ್ತಿದೆ ಕಣೆ. ಬಾರೆ ಪ್ಲೀಸ್, ಆದಷ್ಟು ಬೇಗ ಬಂದ್ಬಿಡು. ಓಹೋ, ಆಯ್ತು, ಬರ್ತೀನಿ. ಅದ್ರಲ್ಲಿ ಏನು, ನನ್ 15 ಡೇಸ್ ಅಷ್ಟೇ ಕಣೋ. ಸರಿ ಆಯ್ತು, 15 ಡೇಸ್ ಎಲ್ಲ ಬೇಡ, ಒಂದ್ 5-6 ದಿವಸ ಬಿಟ್ಕೊಂಡು ಬಂದ್ಬಿಡು. ಓಕೆ ವಿಕಾಸ್, ಇನ್ನೊಂದ್ ವಿಚಾರ, ಮತ್ತೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಮತ್ತೆ ನಮ್ಮ ಅತ್ತೆಯವ್ರು ನೋಡಿದ್ರೆ ಯಾರು ಏನು ಅಂತ ವಿಚಾರಿಸ್ತಾರೆ. ಓಕೆ, ನಾವ್ ಮದ್ವೆ ಆಗೋವರೆಗೂ ಅಷ್ಟೇ, ಆಮೇಲೆ ಇದೆಲ್ಲ ತಾಪತ್ರೆ ಇರೋದಿಲ್ಲ ಕಣ. ಸರಿನಮ್ಮ, ಆಯ್ತು. ಇನ್ನೊಂದ್ 5 ದಿವಸ ತಾನೇ, ಆರಾಮಾಗಿರು. ಓಕೆ ಓಕೆ ವಿಕಾಸ್, ಥ್ಯಾಂಕ್ ಯು, ಲವ್ ಯು, ಬಾಯ್. ಹಬ್ಬ, ಇವನೊಬ್ಬ ದೊಡ್ಡ ಮೂದೇವಿ. ಇವನ್ ಹೆಂಗನ ಮಾಡಿ ತೊಲಗಿಸ್ಕೊಂಡ್ರೆ ನಾನು ಇದೇ ಮನೇಲಿ ಸೆಟ್ಲ್ ಆದ್ರೆ ಮಹಾರಾಣಿ ತರ ಇರ್ಬೋದು.